ಆ ಪಕ್ಕದ ಮನೆಯವ್ರು ಬಂದು ತೀರಿಸ್ತಾರ? ಪಕ್ಕದ ಮನೆಯವ್ರಿಗೋಸ್ಕರ ಅಂತೂ ನಾವು ಜೀವನ ಮಾಡ್ತಿದ್ದೀವಿ. ನಮ್ಮ ಜನ ನಾವು ಹೆಂಗಿದೀವಿ ಅಂದ್ರೆ, ಯಾರಿಗೋಸ್ಕರ ನಾವು ಜೀವನ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಪಕ್ಕದ ಮನೆಯವ್ರಿಗೋಸ್ಕರ ಅಂತೂ, ಅಕ್ಕ ಪಕ್ಕದ ಮನೆಯವ್ರಿಗೋಸ್ಕರ ಅಂತೂ ನಾವು ಜೀವನ ಮಾಡ್ತಿದ್ದೀವಿ. ಹೌದು, ನಿಜ. ನಾವು ಖುಷಿಯಾಗಿರ್ಬೇಕು, ನಾವು ಸಂತೋಷವಾಗಿರ್ಬೇಕಂತ ನಾವು ಯಾವತ್ತೂ ಜೀವನ ಮಾಡ್ತಿಲ್ಲ. ನಿಜವಾಗ್ಲೂ ಎದೆ ಮೇಲೆ ಕೈ ಹಾಕೊಂಡೇನಿ, ನಾನು ಅಂತಿರೋ ಮಾತು ನಿಜ ತಾನೆ? ಯಾರ ಮನೆಯಲ್ಲಿ ಏನಾದ್ರೆ ನಮ್ಗೇನು, ಅವ್ರು ಹೆಂಗಿದ್ರೆ ನಮ್ಗೇನು. ನಾವು ಹೆಂಗಿರ್ಬೇಕಂತ ನಾವು ಥಿಂಕ್ ಮಾಡ್ಬೇಕು, ನಾವು ಚೆನ್ನಾಗಿರ್ಬೇಕಂತ ನಾವು ಥಿಂಕ್ ಮಾಡ್ಬೇಕು. ನನ್ನ ಮಾತು ಕರೆಕ್ಟ್ ಅಲ್ವಾ? ಕರೆಕ್ಟಾ ಇಲ್ವಾ? ಪಕ್ಕದ ಮನೇಲಿ ನೋಡು, ಅವ್ರು ಅದ್ ತಂದು ಬಿಟ್ರು, ಇಮಿಡಿಯೇಟ್ ಆಗಿ ನಮ್ಮ ಹತ್ರ ದುಡ್ಡಿದ್ಯೋ ಇಲ್ವೋ ತಿಂಕು ಮಾಡಲ್ಲ, ಬಡ್ಡಿಗೆ ಇಸ್ಕೊಂತೀವಿ, ಸಾಲ ಇಸ್ಕೊಂತೀವಿ, ಹೋಗ್ಬಿಟ್ಟು ತಂದು ಹಾಕ್ಬಿಡ್ತೀವಿ ಮನೆಗೆ. ನಾಳೆ ಬಂದು ಆ ಸಾಲನ ಬಂದು ಯಾರು ತೀರಿಸ್ತಾರೆ? ಆ ಪಕ್ಕದ ಮನೆಯವ್ರು ಬಂದು ತೀರಿಸ್ತಾರ? ಅವ್ರಿಗೆ ಬಂದು ಆ ಯೋಗ್ಯತೆ ಇದೆ, ಅವ್ರಿಗೆ ಆ ಅನುಕೂಲ ಇದೆ, ಅವ್ರು ತಂದು ಹಾಕೊಂಡಿರ್ತಾರೆ. ಅವ್ರನ್ನ ನೋಡಿ ನಾವು ಉರ್ಕೊಂಡು, ನಾನು ಅದೇ ತರ ಇರ್ಬೇಕಂತ ನಾವು ಫೀಲ್ ಮಾಡ್ಕೊಂಡು, ಅವ್ರಿಗಿಂತ ನಾವೇನ್ ಕಮ್ಮಿ ಅಂತ ನಾವು ಜೋಶಲ್ಲಿ ಹೋಗಿ ಸಾಲ ಮಾಡಿ ತಂದು ಮನೇಲಿ ಹಾಕ್ಬಿಡ್ತೀವಿ. ಮತ್ತೆ ನೋಡಪ್ಪ, ಕಟ್ಬೇಕು EMI ನಾವೇ, ಕೊಡ್ಬೇಕು ಸಾಲ ನಾವೇ. ಯಾಕೆ ಈ ತಲೆನೋವುಗಳು? ನಾವು ಖುಷಿಯಿಂದ ಇರೋದು ನೋಡ್ಬೇಕು. ನಮ್ ಜೀವನ ಹೆಂಗ್ ಹೋಗ್ತಿದ್ಯೋ ಅದ್ ನೋಡ್ಕೊಂಡು ಹೋಗ್ಬೇಕು. ಒಬ್ರಿಗೋಸ್ಕರ ನಾವು ಜೀವನ ಮಾಡಬಾರ್ದು ಯಾವತ್ತೂ. ಸರಿ, ಅವ್ರಿಗೇನು, ಅವ್ರಿಗೆ ಯೋಗ್ಯತೆ ಇದೆ, ತರ್ತಾರೆ, ಆಗ್ತಾರೆ, ಅವ್ರು ಏನೋ ಮಾಡ್ಕೊಂತಾರೆ. ನಮ್ಮ ಮನೆಯಲ್ಲಿ ಪರಿಸ್ಥಿತಿಗಳು ನಾವು ನೋಡ್ಕೋಬೇಕು. ನಿನಗ್ ಬೇಕಾ? ಕಷ್ಟಪಡು, ನೀನು ತಂದು ಹಾಕು, ಯಾರು ಬೇಡ ಅನ್ನಲ್ಲ. ಬಟ್ ಪಕ್ಕದ ಮನೆಯವ್ರನ್ನೇ ನೋಡಿ ಅದೇ ತರನೇ ಇರ್ಬೇಕು ಅಂತ ತಂದು ಹಾಕ್ಬಾರ್ದು ಯಾವತ್ತೂ. ನಿನ್ಗನ್ಸ್ಬೇಕು ಇದಿರ್ಬೇಕು ನಮ್ಮ ಮನೆಯಲ್ಲಿ ಅಂತ, ನಿನ್ಗನ್ಸ್ಬೇಕು ಇದು ಬೇಕು ನನಗಂತ. ಆವಾಗ ನೀನ್ ಖುಷಿಯಾಗಿರ್ತೀಯ. ನಿನಗ್ ಕಾರ್ ಬೇಕಾ? ನೀನೇ ದುಡಿ, ನೀನೇ ತಗೋ. ಅದ್ರನ್ನ ಹೋಗಿ ಪಕ್ಕದ ಮನೆಯವರು ಕಾರ್ ಇಟ್ಕೊಂಡಿದ್ದಾರೆ, ನನಗೂ ಕಾರ್ ಇವತ್ತು ಬೇಕೇ ಬೇಕು ಅಂತ ಸಾಲ ಮಾಡಿ ಅದು ಮಾಡಿ ಇದು ಮಾಡಿ ತಂದಿಕ್ಬಿಡೋದಲ್ಲ ಮನೆಯಲ್ಲಿ. ನಾಳೆ ಕಷ್ಟ ಅನುಭವಿಸೋದು ನೀನೇ. ಪರಿಸ್ಥಿತಿಗಳು ಯಾವ ತರ ಇರುತ್ತೆ ಯಾರಿಗೂ ಗೊತ್ತಿರಲ್ಲ. ಕಷ್ಟ ಪಡ್ಬೇಕಾಗಿರೋದು ನೀನೇ. ನಾಳೆ ಏನೇ ಬಂದ್ರು ನೋಡ್ಕೋಬೇಕಾಗಿರೋದು ನೀನೇ. ನಿನ್ಗೋಸ್ಕರ ನಿನ್ ಜೀವನ ಮಾಡೋದು ಯಾವತ್ತೂ ಕಲಿಬೇಕಷ್ಟೇ. ಮತ್ತೆ ಅಕ್ಕ ಪಕ್ಕದ ಮನೆಯವ್ರು ಏನ್ ಅನ್ಕೋಬಿಡ್ತಾರೋ, ಪ್ರೆಸ್ಟೀಜ್ ಇಶ್ಯೂ ಬಂದ್ಬಿಡತ್ತೆ, ನನ್ಗೆ ಮಾನ ಹೋಗ್ಬಿಡತ್ತೆ. ಏನೂ ಹೋಗಲ್ಲಪ್ಪ. ಅಕ್ಕ ಪಕ್ಕದವ್ರು ಮಾತಾಡ್ತಾನೆ ಇರ್ತಾರೆ. ನಿನ್ಗೇನಾದ್ರೂ ಆದ್ರೆ ಯಾರು ಬಂದಿಲ್ಲಿ ನೋಡಲ್ಲ. ನಿನ್ ಕಷ್ಟ ಬಂದ್ರೆ ಯಾರು ಬಂದಿಲ್ಲಿ ನಿಂತ್ಕೊಳಲ್ಲ. ನೀನೇ ನಿಂತ್ಕೋಬೇಕು, ನೀನೇ ಎದುರಿಸ್ಬೇಕು. ಮತ್ತೆ ಯಾರನ್ನ ನೋಡಿ ನೀನೇ ಕಲಿಯಕ್ ಹೋಗ್ತೀಯ? ನಿನ್ನ ಹತ್ರ ಏನಿದೆಯೋ ಅದ್ರಲ್ಲಿ ಮಾಡು. ನಿನ್ನ ನೋಡಿ ನೀನು ಕಲಿ, ಕಷ್ಟಪಡು, ದುಡಿ, ಎಲ್ಲ ಮಾಡು. ನಿನ್ನಿಷ್ಟಕ್ಕೆ ನೀನಿರೋದು ಕಲಿ. ಒಬ್ಬರನ್ನ ನೋಡಿ ಯಾವತ್ತೂ ಕಲಿಬೇಡ. ನೀನ್ ಹೆಂಗಿರ್ಬೇಕಂತ ನೀನ್ ಗೊತ್ತಾಗ್ಬೇಕಷ್ಟೇ. ನಿನ್ನಿಷ್ಟಕ್ಕೆ ನೀನ್ ಬಾಳ್ಬೇಕಷ್ಟೇ. ಈ ವಿಡಿಯೋ ನಿಮ್ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗಿರುತ್ತಂದ್ರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಮತ್ತೆ ನಾನು ಪೋಸ್ಟ್ ಮಾಡೋ ಎಲ್ಲ ವಿಡಿಯೋಸು ಕೂಡ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರ್ತಾ ಇರುತ್ತೆ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್. ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗ್ಲಿ.